ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನಾ ಗೌಡ. ಆ್ಯಂಡ್ ಇವತ್ತು ಏನು ವಿಷಯ ಅಂದರೆ ಶಾಪಿಂಗ್ ರಿವ್ಯೂ. ನಾನು ಮಾಡಿರೋ ಶಾಪಿಂಗ್ ರಿವ್ಯೂ ನಾನು ನಿಮ್ಗೆ ಕೊಡ್ತೀನಿ. ಯಾವ್ಯಾವ ಆ್ಯಪಲ್ಲಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಅನ್ನೋದು. ಜಾಸ್ತಿ ಏನಿಲ್ಲ, ಸ್ವಲ್ಪ ಕಡಿಮೆನೇ ಇರೋದು, ಸೊ ಬೇಗ ಆಗಿಬಿಡುತ್ತೆ ಆ್ಯಂಡ್ ಬೇಗ ಮುಗಿಸ್ಕೊಳ್ಳೋಣ. ಆ್ಯಂಡ್ ಇನ್ನೊಂದೇನೆಂದರೆ ಟಿಪ್ಸ್ ಹೇಳ್ತೀನಿ. ಈ ಆ್ಯಪಲ್ಲಿ ಈ ಥರ ತೊಗೊಳ್ಳಿ ಬೆಸ್ಟ್ ಅಂತ ನಿಮಗೆ ಅನಿಸ್ಬೋದು ಅನ್ನೋದ್ರ ಬಗ್ಗೆನೂ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊತೀನಿ. ಎನಿ ಡಿಸ್ಟರ್ಬೆನ್ಸ್ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ. ನನ್ನ ವಾಯ್ಸ್ ನಿಮಗೆ ಚೆನ್ನಾಗಿ ಕೇಳಿಸ್ತಿದೆ ಅಂತ ನಾನು ಅನ್ಕೋತೀನಿ. ಸೊ ನಾನು ಯಾವುದೇ ಪ್ರಾಡಕ್ಟ್ ತೋರಿಸಿದ್ರು ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಅದ್ರ ಪ್ರೈಸ್ ಕೂಡ ಇಲ್ಲೇ ಮೆನ್ಷನ್ ಮಾಡಿರ್ತೀನಿ, ಎಷ್ಟು ಪ್ರೈಸ್ ಮತ್ತು ಯಾವ ಸೈಜ್ ಪ್ರತಿಯೊಂದು ನಾನು ಹೇಳಿರ್ತೀನಿ. ಲಿಂಕ್ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ನೀವು ಬೇಕಂದರೆ ಆ ಲಿಂಕ್ ಮುಖಾಂತರ ನೀವು ಅದನ್ನ ಬೈ ಮಾಡ್ಬೋದು. ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ. ಸೊ ಫಸ್ಟು ಏನಂದರೆ, ಓಕೆ ಇದನ್ನೇ ಹೇಳ್ಬಿಟ್ರಾ, ಸ್ವೆಟರ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು, ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇದು ಬ್ಲ್ಯಾಕ್ ಕಲರ್. ಇದನ್ನು ನಾನು ತೊಗೊಂಡಿದ್ದು ಮೀಶೋ, ಈ ಆ್ಯಪ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮೀಶೋ ಆ್ಯಪಲ್ಲಿ ನಾನು ತೊಗೊಂಡೆ. ಇದ್ರ ಪ್ರೈಸ್ ಬಂದು 300, ಸೈಜ್ ಬಂದು ಮೀಡಿಯಮ್ ಸೈಜ್ ನಾನು ತೊಗೊಂಡಿದ್ದು. ಸೊ ಸೈಜ್ ಮೀಶೋದಲ್ಲಿ ತೊಗೊಂಡೆ. ಇದ್ರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಹಾಗೆ ನಿಮಗೆ ಒಂದು ಟಿಪ್ಸ್ ಹೇಳ್ತಾಯಿರ್ತೀನಿ ಯಾವ ಆ್ಯಪಲ್ಲಿ ಯಾವ್ದು ಬೆಸ್ಟು ಅಂತ. ನಾನಿದು ಹಬ್ಬ ಬಂದರು ಈ ಪ್ಯಾಂಟ್ ತೊಗೊಂಡಿದ್ದು ಶಾಪ್ಸೇನಲ್ಲಿ. ಇದು ಬಾಯ್ ಫ್ರೆಂಡ್ ಕಟ್ ಪ್ಯಾಂಟ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಇನ್ನೊಂದು ವಿಷಯ ಹೇಳಲ್ಲ, ನೋಡಿ ಪ್ಯಾಂಟ್ ತುಂಬ ಚೆನ್ನಾಗಿದೆ. ಇದು ಡೆನಿಮ್, ಸೈಜ್ ಬಂದು 28, ತೊಗೊಂಡಿದ್ದು ಶಾಪ್ಸೇ ಆ್ಯಪ್. ಇದ್ರ ಪ್ರೈಸ್ ಬಂದು 400 ರೂಪಾಯಿಗಳು ಮಾತ್ರ. ಸೊ 400 ರುಪೀಸ್ ಆಯಿತು. ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದ್ರದ್ದೊಂದು ವಿಷಯ ಹೇಳ್ತೀನಿ ಏನು ಗೊತ್ತಾಗಿದೆ. ನಾನು ಆರ್ಡರ್ ಮಾಡಿದ್ದು ಈ ಪ್ಯಾಂಟ್, ಬಟ್ ನಂಗೆ ಬಂದಿದ್ದಿದ್ದೆ ಬೇರೆದು. ರೀಫಂಡ್ಗೆ ಹಾಕಿದ್ರೆ ಬ್ಯಾಂಕ್ ಡೀಟೇಲ್ಸ್ ರಾಂಗ್ ಅಂತ ತೋರಿಸ್ತಿತ್ತು. ಸೊ ಅದಕ್ಕೆ ಎಕ್ಸ್ಚೇಂಜ್ ಆಗ್ತೆ. ಫೈನಲಿ ನಾನು ಅಂದ್ಕೊಂಡಿದ್ದೆ ಪ್ಯಾಂಟ್ ನಂಗೆ ತಂದು ಕೊಟ್ಟರು ಶಾಪ್ಶಿ. ಸೊ ಆ ಆ್ಯಪಲ್ಲಿ ಇದು ತೊಗೊಂಡಿದ್ದು, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಶಾಪ್ಸಲ್ಲಿ ನೀವು ಇನ್ನೊಂದು ಈ ಥರ ವೆಸ್ಟರ್ನ್ ವೇರ್, ಇದು ನಾನು ಶಾಪ್ಸಲ್ಲೇ ತೊಗೊಂಡಿದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು. ಬಟ್ ಪ್ಯಾಕಿಂಗು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ. ಇದ್ರ ಪ್ರೈಸ್ ಬಂದು 174 ರುಪೀಸ್, 174 ರೂಪಾಯಿ ಅಷ್ಟೇ. ಶಾಪ್ಸಲ್ಲಿ ತೊಗೊಂಡಿದ್ದು ಆಫರ್ ಇದ್ದಾಗ. ಆ್ಯಂಡ್ ಇದನ್ನ ನೀವು ಈ ಥರನೂ ಹಾಕ್ಕೋಬೋದು, ಇಲ್ಲಾಂದರೆ ಇದಕ್ಕೆ ನಾನೊಂದು ಫೋಟೋ ಹಾಕ್ತೀನಿ ನೋಡಿ. ಅದ್ರ ಸ್ಕರ್ಟ್ ಹಾಕಿದ್ದೀನಿ ರೆಡ್ ಕಲರ್ದು, ಹಾಗೂ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಬಟ್ಟೆ. ನಾನು ನಿಮಗೆ ತೋರಿಸ್ತೀನಿ. ಪ್ಯಾಕಿಂಗ್ ಕೂಡ ಅಷ್ಟೇ ನೀಟಾಗಿ ಇದ್ದಾರೆ. ಸೈಜ್ ಬಂದು ನೋಡಿ, ಇಲ್ಲೆಲ್ಲ ಎಲೆಕ್ಟ್ರಿಕ್ ಹಾಕಿ ತುಂಬ ಚೆನ್ನಾಗಿದೆ. ಬಟ್ಟೆನೂ ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ ಸ್ಕರ್ಟ್. ಇದು ಶಾಪ್ಸಲ್ಲೇ ತಗೊಂಡಿದ್ದು. ಪ್ರೈಸು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಸೊ ನೀವು ಶಾಪ್ಸಲ್ಲಿ ಈ ಥರ ವೆಸ್ಟರ್ನ್ ವೇರ್ ಎಲ್ಲ ತುಂಬ ಕಡಿಮೆಗೆ ಸಿಗುತ್ತೆ. ಇನ್ನೂ ಒಂದು ತೊಗೊಂಡಿದ್ದೀನಿ 130 ರುಪೀಸ್ಗೆ. ಅದು ನಿಮಗೆ ಫೋಟೋ ಹಾಕ್ತೀನಿ. ನಂಗೆ ಆ ಡ್ರೆಸ್ಸು ಎಲ್ಲಿ ಮಡಗಿದ್ದೀನೋ ಗೊತ್ತಿಲ್ಲ, ಎಲ್ಲೋ ಮಡಗಿಬಿಟ್ಟಿದ್ದೀನಿ. ಅದು ಡ್ರೆಸ್ದು ಫೋಟೋ ಹಾಕ್ತೀನಿ, ನೋಡ್ಬೋದು. ಜಸ್ಟ್ 130 ರುಪೀಸ್ ಅಷ್ಟೇ. ಆಫರ್ ಇದ್ದಾಗ ತೊಗೊಂಡಿದ್ದೇನೆ. ಸೀರೆಗಳು, ಈ ನೆಟ್ಟೆಡ್ ಸೀರೆಗೆಲ್ಲ ನೀವು ನೋಡಿರ್ಬೋದು, ಜಸ್ಟ್ 99 ರುಪೀಗೆ ಸಿಗುತ್ತೆ ಈ ಶಾಪ್ಸೇನೋ ಆ್ಯಪಲ್ಲಿ. ಶಾಪ್ಸಲ್ಲಿ ವೆಸ್ಟರ್ನ್ ವೇರ್ ಮತ್ತು ಸ್ಯಾರಿ ಅಥವಾ ಜೀನ್ಸು ಅದೆಲ್ಲ ತುಂಬ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ. ಆ್ಯಂಡ್ ಚೆನ್ನಾಗೂ ಇರುತ್ತೆ ಕ್ವಾಲಿಟಿ. ನೀವು ಏನು ಗೊತ್ತಾ, ರಿಟರ್ನ್ ಇರೋದನ್ನ ಆರ್ಡರ್ ಮಾಡಿ. ಅದು ಬಿಟ್ಬಿಟ್ಟು ರಿಟರ್ನ್ ಇರೋದು ಆರ್ಡರ್ ಮಾಡಿದ್ರೆ ಬೆಸ್ಟು. ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು. ಆದಷ್ಟು ರಿಟರ್ನ್ ಇರೋದನ್ನೇ ಆರ್ಡರ್ ಮಾಡಿ. ನಾನು ಆನ್ಲೈನ್ ಪರ್ಸನ್ನೇ, ನಾನು ಜಾಸ್ತಿ ಆನ್ಲೈನಲ್ಲಿ ಇರೋದನ್ನೇ ಇಷ್ಟಪಡೋದು ತೊಗೊಳ್ಳೋಕ್ಕೆ. ರಿಟರ್ನ್ ಇರೋದನ್ನೇ ನಾನು ಆರ್ಡರ್ ಮಾಡೋದು. ಆ್ಯಂಡ್ ಇದು ಏನಂದರೆ, ಇದು ಶೂ. ಇದನ್ನು ನಾನು ತೊಗೊಂಡಿದ್ದು ಇದು ಶಾಪ್ಸಲ್ಲೇ ತೊಗೊಂಡಿದ್ದು. ಫ್ಲಿಪ್ಕಾರ್ಟ್ ತಮ್ಮ ಶಾಪ್ಸೇ ಅಂತ ಹೇಳ್ಬೋದು. ಸೊ ಇದ್ರ ಪ್ರೈಸ್ ಹೇಳ್ತೀನಿ. ಆ್ಯಂಡ್ ಪ್ಯಾಕಿಂಗ್ಗೆ 10 ಔಟ್ ಆಫ್ 8 ಕೊಡ್ತೀನಿ, ಏಕೆಂದರೆ ಇದೆಲ್ಲ ಕಿತ್ತೋಗಿದೆ. ಬಟ್ ಶೂಗೆ 10 ಔಟ್ ಆಫ್ 10, ಯಾಕೆಂದರೆ ಶೂ ಅಷ್ಟು ಚೆನ್ನಾಗಿ ಬಂದಿದೆ. ನೋಡ್ಬೋದು, ಕವರ್ ಹಾಕ್ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ ಶೂ ಮಾತ್ರ. ಇದ್ರ ಸೈಜ್ ಬಂದು, ನಾನು ಆರ್ಡರ್ ಮಾಡಿರೋ ಸೈಜ್ ಬಂದು 8.
ಓಕೆನಾ. ಇದು ನಾನು ತೊಗೊಂಡಿದ್ದು ಶಾಪ್ಸಲ್ಲಿ, ಲಿಂಕು ನಾನು ಬಯೋದಲ್ಲಿ ಹಾಕಿರ್ತೀನಿ. ಮತ್ತು ಇದ್ರ ಪ್ರೈಸ್ ಹೇಳ್ಬೇಕಲ್ಲ, ಇದ್ರ ಪ್ರೈಸ್ ಬಂದು ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿರಿ, ನೋಡೋಣ ಯಾರೆಷ್ಟು ಗೆಸ್ ಮಾಡಿರ್ತೀರಿ ಅಂತ ನಾನು ಹೇಳ್ತೀನಿ, ಮುಂದೆ ಹೇಳ್ತೀನಿ. ಓಕೆನಾ. ಪ್ರೈಸ್ನ ಗೆಸ್ ಮಾಡಿರಿ. ಸೊ ಕ್ವಾಲಿಟಿನೂ ಚೆನ್ನಾಗಿದೆ, ನೀವು ನೋಡ್ಬೋದು. ಹಿಂದೆ ಕೂಡ ತುಂಬ ಯಾರಿಗೆ ಸ್ವಲ್ಪ ಹೈಟ್ ಇರಬೇಕು ಶೂ ಅಂತ ಇಷ್ಟಪಡ್ತೀರೋ ಅವ್ರು ಇದು ತೊಗೋಬೋದು. ತುಂಬ ಚೆನ್ನಾಗಿದೆ. ಇದು ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ, ಡ್ಯಾನ್ಸ್ ಮಾಡೋಕ್ಕೆ ಅಂದರೆ ರೀಲ್ಸ್ ಮಾಡೋಕ್ಕೋಸ್ಕರನೇ ತೊಗೊಂಡಿದ್ದು. ಯಾವುದಾದ್ರು ಡ್ಯಾನ್ಸ್ ಇರುತ್ತಲ್ಲ, ಅದಕ್ಕೆ ಶೂ ಹಾಕ್ಕೊಂಡ್ರೆ ಲುಕ್ಕಾಗಿ ಕಾಣಿಸುತ್ತೆ ಅಂತ. ಸೊ ಚೆನ್ನಾಗಿ ಬಂದಿದೆ ನೋಡಿ. ಲೇಸು ತುಂಬ ಡಿಸೈನ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಿದ್ರಾ? ನಾನು ಹೇಳ್ತೀನಿ ಇವಾಗ. ಇದ್ರ ಪ್ರೈಸು 350 ರೂಪಾಯಿ ಅಷ್ಟೇ, 350 ರುಪೀಸ್. 350 ರೂಪಾಯಿಗೆ ಯಾರು ಈ ಥರ ಚೆನ್ನಾಗಿರೋ ಶೂ, ಅದು ಇಷ್ಟು ಕ್ವಾಲಿಟಿ ಶೂ ಯಾರೂ ಕೊಡೋಲ್ಲ. ಮಿನಿಮಮ್ ಒಂದು 500 ರೂಪಾಯಿಂದ ಸ್ಟಾರ್ಟ್ ಆಗ್ಬೋದು ಶೂ ಪ್ರೈಸು. ಬಟ್ ಶಾಪ್ಸಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಶೂಸ್. ಬಟ್ ನೀವು ನೋಡಿ ಸಮಾಧಾನವಾಗಿ ನೋಡಿ ತೊಗೋಬೇಕು. ಆ್ಯಂಡ್ ಇನ್ನೊಂದು ಹೇಳ, ಅಜಿಯೋದಲ್ಲಿ ನೀವು ಟೀ ಶರ್ಟ್ಗಳನ್ನ ತೊಗೊಳ್ಳಿ. ಹೆಣ್ಮಕ್ಳಿಗೆ ಹೇಳ್ತಿರೋದು, ಬಾಯ್ಸ್ದು ನಾನು ಅಷ್ಟೊಂದೇನು ಸರ್ಚ್ ಮಾಡೋಲ್ಲ. ಬಾಯ್ಸ್ದು ಯಾವ ಆ್ಯಪಲ್ಲಿ ಎಷ್ಟು ಕಡಿಮೆಗೆ ಸಿಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಶಾಪ್ಸಲ್ಲಿ ಶೂ ಬಾಯ್ಸ್ಗೆ ತುಂಬ ಕಡಿಮೆಗೆ ಸಿಗುತ್ತೆ ನೋಡಿ. ನೀವು ಟ್ರೈ ಮಾಡೋದಿರಲಿ, ಬಾಯ್ಸ್ ಹತ್ರ ಟ್ರೈ ಮಾಡಿ. ಅಜಿಯೋದಲ್ಲಿ ಟೀ ಶರ್ಟ್ಗಳು ಬರುತ್ತೆ, ಅಲ್ಲಿ ಜಸ್ಟ್ 120ಗೆ ಚೆನ್ನಾಗಿರೋ ಡಿಸೈನ್ದು ಟೀ ಶರ್ಟ್ ಸಿಗುತ್ತೆ ಅಜಿಯೋದಲ್ಲಿ. ಅದು ಬಿಟ್ಟರೆ ಮಿಂತ್ರಾದಲ್ಲಿ ಕಾಟನ್ ಬ್ಲೆಂಡ್ ಜೀನ್ಸ್ ಸಿಗುತ್ತೆ. ಒಂದು 500 ರೂಪಾಯಿ ಒಳಗಡೆ ತೊಗೋಬೋದು, ಚೆನ್ನಾಗಿರೋ ಡಿಸೈನ್ ಇರೋದು ಸಿಗುತ್ತೆ ಮಿಂತ್ರಾದಲ್ಲಿ. ಆ್ಯಂಡ್ ಮಿಂತ್ರಾದಲ್ಲಿ ಇವಾಗ ಇವತ್ತೆಷ್ಟು ಡೇಟು 7 ಅಲ್ಲ, ಇವತ್ತಿನಿಂದ ಆಫರ್ ಇದೆ. 7ರಿಂದ 17ನೇ ತಾರೀಕುವರೆಗೂ ಆಫರ್ ಇದೆ. ಇಯರ್ಬಡ್ಸ್ ಎಲ್ಲ 100 ರೂಪಾಯಿ ಒಳಗಡೆ ಸಿಗುತ್ತೆ. 1,500 ರೂಪಾಯಿ ಇಯರ್ಬಡ್ಸು, ಬೋಲ್ಟ್ 1,500 ರೂಪಾಯಿ ಇಯರ್ಬಡ್ಸು 100 ರೂಪಾಯಿಗೆ ಸಿಗುತ್ತೆ. ಮಿಂತ್ರಾದಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ, ನೋಡಿ ತೊಗೊಳ್ಳೋರು ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ನಿಮ್ಗೆ ಹೇಳಿದ ಶಾಪ್ಸೇ ಆ್ಯಂಡ್ ಫ್ಲಿಪ್ಕಾರ್ಟ್. ಆ್ಯಂಡ್ ಇದು ತೊಗೊಂಡಿದ್ದು ಮೀಶೋ. ನಾನು ಹಿಂಗೆ ಎಲ್ಲನೂ ನೋಡ್ತಿರ್ತೀನಿ, ಒಂದೊಂದು ಆ್ಯಪಲ್ಲಿ ಒಂದೊಂದು ಪ್ರೈಸ್ ಕಡಿಮೆ ಇರುತ್ತೆ ಅಲ್ವಾ, ಅದರಲ್ಲಿ ಆವಾಗವಾಗ ಆರ್ಡರ್ ಮಾಡ್ಕೋತೀನಿ ಕಡಿಮೆಗೆ ಸಿಕ್ಕಿದ್ದು. ಆ್ಯಂಡ್ ಯಾವಾಗಲೂ ನಮ್ಗೆ ಬೇಕಾಗಿರೋದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಅಂತ ಅಲ್ಲ, ಒಂದೊಂದಕ್ಕೆ ನಾವು ಹೊರ್ಗಡೆ ಜಾಸ್ತಿ ಕೊಟ್ಟು ತೊಗೊಳ್ಳೋ ಅವಶ್ಯಕತೆಯೂ ಬೀಳುತ್ತೆ. ಆದಷ್ಟು ಕಡಿಮೆ ಖರ್ಚು ಮಾಡ್ತೀನಿ ಅನ್ನೋರು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಯೂಸ್ಫುಲ್. ಓಕೆನಾ. ಇನ್ನೊಂದು ಶಾಪ್ಸೇ ಶಾಪ್ಸೇ ಅಂತೀನಿ, ಬರೀ ಶಾಪ್ಸೇ ಅನ್ನೋದೇ ಬರ್ತಿದೆ ಬಾಯಿಗೆ. ಸ್ಮಿತನ್, ನಂದು ಆಲ್ರೆಡಿ ಸ್ಮಿತನ್ ಆ್ಯಪ್ದು ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸತ ನೋಡಿ ಅರ್ಥ ಆಗ್ಬೋದು. ಇವಾಗ ಇನ್ನೊಂದು ಸತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅಗೇನ್ ನಾನು ಸ್ಮಿತನ್ ಆ್ಯಪಲ್ಲಿ ಆರ್ಡರ್ ಮಾಡಿದೆ. ಏನೇನು ಆರ್ಡರ್ ಮಾಡಿದ್ದೀನಿ ಅನ್ನೋದು ಹೇಳ್ತೀನಿ. ಆ್ಯಂಡ್ ಅದಕ್ಕೆ ಎಷ್ಟು ಟ್ರಯಲ್ ಪಾಯಿಂಟ್ಸ್ ಆಯಿತು ಅಂತಲೂ ಹೇಳ್ತೀನಿ. ಓಕೆನಾ. ನನಗೆ ಇದ್ರ ಪ್ರೈಸ್ ಆಗಿದ್ದು 255 ರೂಪಾಯಿಗೆ ಇಷ್ಟನ್ನು ತೊಗೊಂಡೆ. ಮರದ ಬಾಚಣಿಗೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಡಿಸೈನ್ ತುಂಬ ಚೆನ್ನಾಗಿದೆ. ನಾನು ಇಷ್ಟು ದೊಡ್ಡದು ಬಾಚಣಿಗೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚಿಕ್ಕದು ಕೊಡ್ಬೋದು ಅಂದ್ಕೊಂಡಿದ್ದೆ, ಬಟ್ ಬಾಚಣಿಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಾಚಕ್ಕೆ ಕೊಟ್ಟಿರೋದು, ಬಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ನೀವು ಮರದ ಬಾಚಣಿಗೆ ಯೂಸ್ ಮಾಡೋದ್ರಿಂದ ನಿಮ್ಮದು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಆದಷ್ಟು ಈ ಥರ ಮರದ ಬಾಚಣಿಗೆನ ಬಳಸೋಕ್ಕೆ ಎಲ್ಲರೂ ಪ್ರಯತ್ನ ಪಡಿ. ನಾನು ಎಷ್ಟೋ ತಿಂಗಳಿಂದ ಅಂದ್ಕೊಂಡು ಇವಾಗ ತಗೊಂಡೆ. ಆ್ಯಂಡ್ ಮರದ ಬಾಚಣಿಗೆ ನಾನು ಮೀಶೋದಲ್ಲಿ ಕಾಂಬೋ ನೋಡಿದ್ದೆ, 150 ರೂಪೀಸ್ ಇತ್ತು. ಸಿಂಗಲ್ಲು 100 ರೂಪೀಸ್, 125 ರೂಪೀಸ್ ಇತ್ತು ಇದೊಂದು ಸಿಂಗಲ್ ಬಾಚಣಿಗೆಗೆ. ಬಟ್ ಈ ಸ್ಮಿತನ್ ಆ್ಯಪಲ್ಲಿ 255 ರೂಪಾಯಿಗೆ ಬಾಚಣಿಗೆ, ಒಂದು ಕಾಜಲ್ಲು ಮತ್ತು ಕಂಡೀಷ್ನರ್, ಈ ಥರ ಒಂದು 5 ಐಟಮ್ಸ್ ತೊಗೊಂಡೆ 250 ರೂಪಾಯಿಗೆ. ಸೊ ಸ್ಮಿತನಲ್ಲಿ ನಾನು ಕಾಸ್ಮೆಟಿಕ್ಸ್ ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬ್ರ್ಯಾಂಡೆಡೇ ಸಿಗುತ್ತೆ ನಿಮಗೆ. ಸ್ಮಿತನ್ ಆ್ಯಪಲ್ಲಿ ನಿಮಗೆ ಸೆಟಫ್ಯೂ ಸಿಗುತ್ತೆ, ಡಾಟ್-ಎನ್-ಕಿ ಸಿಗುತ್ತೆ, ಡಾಟ್-ಎನ್-ಕಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಸಿಂಪಲ್, ಮತ್ತು ಇನ್ನೂ ಎಷ್ಟೊಂದು ಚೆನ್ನಾಗಿರೋ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟು ಮತ್ತು ಕಾಸ್ಮೆಟಿಕ್ಸ್ ಸಿಗುತ್ತೆ, ಮೇಕಪ್ ಪ್ರಾಡಕ್ಟ್ಸ್ ನಿಮಗೆ ಸ್ಮಿತನ್ ಆ್ಯಪಲ್ಲಿ ನೀವು ನೋಡ್ಬೋದು. ಅದರಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಇದೆಲ್ಲ ನಾನು ತೊಗೊಂಡಿದ್ದು ಟ್ರಯಲ್ ಪಾಯಿಂಟ್ಸ್.
ಇನ್ನೊಂದು ಸ್ವಲ್ಪ ನೀಟಾಗಿ ಹೇಳ್ತೀನಿ. ನೀವು ಸ್ಮಿಟನ್ ಆ್ಯಪಲ್ಲಿ ಟ್ರಯಲ್ ಪಾಯಿಂಟ್ಸ್ ನಿಮ್ಗೆ ಸಿಗುತ್ತೆ. ಓಪನ್ ಮಾಡಿದ ತಕ್ಷಣ ಆ ಟ್ರಯಲ್ ಪಾಯಿಂಟ್ಸ್, ಎಕ್ಸ್ಟ್ರಾ ಟ್ರಯಲ್ ಪಾಯಿಂಟ್ಸ್ ಬೇಕಂದರೆ ಒಂದು 35 ರುಪೀಸ್ 40 ರುಪೀಸ್ ಚಾರ್ಜ್ ಮಾಡ್ಬೋದು. ಆ ಟ್ರಯಲ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ನೀವು ಈ ಥರ ಐಟಮ್ಸ್ನ ತೊಗೋಬೋದು. ಇದಕ್ಕೆ 3 ಟ್ರಯಲ್ ಪಾಯಿಂಟ್ಸ್. ಓಕೆನಾ, ನಾನು ಇದು ಮರದ ಬಚ್ಚನ್ಗೆ ಆಲ್ರೆಡಿ ಹೇಳಿದೆ. ಆ್ಯಂಡ್ ಇದು ಹೇರ್ ಕಂಡೀಷ್ನರ್ ನಾನು ಯೂಸ್ ಮಾಡಿದೆ ಇವತ್ತು. ಚೆನ್ನಾಗಿದೆ, ನಾಟ್ ಬ್ಯಾಡ್, ನನಗೆ ಇಷ್ಟ ಆಯಿತು. ಬಟ್ ಸ್ಮೆಲ್ ನಾಟ್ ಓಕೆ. ನನಗೆ ಇದ್ರ ಸ್ಮೆಲ್ ಒಂದು ಸ್ವಲ್ಪನೇ ಇಷ್ಟ ಆಗಿಲ್ಲ. ನಾನು ಫಸ್ಟು ಡವ್ದು ಯೂಸ್ ಮಾಡಿದ್ದೆ. ಆ್ಯಂಡ್ ಡವ್ದು ತುಂಬ ಚೆನ್ನಾಗಿದೆ. ಕಂಡೀಷ್ನರ್ ಡವ್ಗೆ ಹೋಗಿ ನನಗಿದ್ದು ಓಕೆ 10 ಔಟ್ ಆಫ್ 6 ಕೊಡ್ತೀನಿ. ಸ್ಮೆಲ್ ಇಷ್ಟ ಆಗಿಲ್ಲ. ಪ್ಯಾಕಿಂಗ್ ಚೆನ್ನಾಗಿದೆ ಆ್ಯಂಡ್ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಅದರಿಂದ 6 ಓಕೆ. ಇದ್ರ ಯೂಸಸ್ ನಾನು ಇದೇನು ತೊಗೊಂಡಿದ್ದೆ ಅಂದರೆ, ನಾನು ನಾರ್ಮಲಿ ಹೇರು ಹೆಲ್ತಿಯಾಗಿ ನ್ಯಾಚುರಲಾಗಿ ತುಂಬ ಶೈನ್ ಮತ್ತು ಸಾಫ್ಟ್ ಇದೆ. ಬಟ್ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ಕೂದಲು ಒಡ್ಕೊಳ್ಳಲ್ಲ ಅಂತ ಹೇಳಿದರು. ಸೊ ಅದೊಂದು ಕಾರಣಕ್ಕೋಸ್ಕರ ಕಂಡೀಷ್ನರ್ ತೊಗೊಂಡೆ. ಕಂಡೀಷ್ನರ್ ಚೆನ್ನಾಗಿದೆ ಬಟ್ 10 ಔಟ್ ಆಫ್ 6. ಇದ್ರ ಟ್ರಯಲ್ ಪಾಯಿಂಟ್ಸ್ ಬಂದು 4. ಆ್ಯಂಡ್ ಪರ್ಫ್ಯೂಮ್ ನೋಡಿ, ಇದು ಎಷ್ಟು ಚಿಕ್ಕಕ್ಕೆ ಕ್ಯೂಟಾಗಿದೆ ಅಂದರೆ ಸ್ಮೆಲ್ ಗುಡ್. ಓಕೆ, ಚೆನ್ನಾಗಿದೆ ಸ್ಮೆಲ್ ಕೂಡ, ನಾಟ್ ಬ್ಯಾಡ್. ನೀವು ಟ್ರಾವೆಲ್ ಎಲ್ಲರೂ ಹೊರಗಡೆ ಹೋಗ್ತೀನಿ ಅಂದಾಗ ಟ್ರಾವೆಲ್ಗೆ ಇಷ್ಟು ಚಿಕ್ಕಕ್ಕಿದ್ರೆ ಬೆಸ್ಟ್. ಎಲ್ಲ ದಪ್ಪದು ಎತ್ಕೊಂಡು ಹೋಗೋಪ್ಪರ್ನು ಇಷ್ಟು ಚಿಕ್ಕಕ್ಕಿರೋದನ್ನ ಎತ್ಕೊಂಡು ಹೋಗೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ರಾಯಲ್ ಮಿಸ್ಟ್ ಅಂತ ಇದೆ. ಇದ್ರದ್ದು ರಿಯಲ್ ಪ್ರೈಸ್ ಬಂದು 249 ರೂಪಾಯಿ ಹಾಕಿದ್ದಾರೆ MRP. ಬಟ್ ಇದು ನನಗೆ 1 ಟ್ರಯಲ್ ಪಾಯಿಂಟ್ಸ್. ಇದ್ರದ್ದು ರಿಯಲ್ ಪ್ರೈಸ್ ಬಂದು 209 ರೂಪಾಯಿ. ಇದ್ರದ್ದು ನಾನೊಂದು ಅಂದಾಜು ಒಂದು 100 ರೂಪಾಯಿ ಹಾಕ್ಕೊಂಡಿರ್ತೀನಿ. ಓಕೆನಾ. ಆ್ಯಂಡ್ ಕಾಜಲ್ ನೋಡಿ, ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸು ಇಲ್ಲಿ ಓಪನ್ ಮಾಡಿದ್ದೀನಿ, ನೀವೇ ನೋಡ್ಬೋದು. 159 ರುಪೀಸ್ ಇದೆ ಪ್ರೈಸು. ನಾನು ಕಾಜಲ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಇದನ್ನೆಲ್ಲ ಆರ್ಡರ್ ಮಾಡೋ ಅವಶ್ಯಕತೆ ಬಿತ್ತು. ಯಾಕೆಂದರೆ ಹೊರ್ಗಡೆ ಒಂದು ಕಾಜಲ್ಲು 100ರಿಂದ 150 ರೂಪಾಯಿನ, ಅದಕ್ಕೆ ಇನ್ನೊಂದು 100 ರೂಪಾಯಿ ಹಾಕಿದ್ರೆ ನನಗೆ ಕಂಡೀಷ್ನರು ಸಿಗುತ್ತೆ, ಬಾಚಂಗನೂ ಸಿಗುತ್ತೆ, ಮತ್ತು ಪರ್ಫ್ಯೂಮು ಸಿಗುತ್ತೆ ಅಂತ ಹೇಳಿ ನಾನು ಆರ್ಡರ್ ಮಾಡಿದ್ದು. ಸೊ ಕಾಜಲ್ ನೋಡ್ಬೋದು, ಚೆನ್ನಾಗಿದೆ. 10 ಔಟ್ ಆಫ್ 8 ಕೊಡ್ತೀನಿ. ಇದ್ರ ಟ್ರಯಲ್ ಪಾಯಿಂಟ್ಸ್ ಬಂದು 3. ಆ್ಯಂಡ್ ಲಾಸ್ಟ್ ನಾಟ್ ದ ಲೀಸ್ಟ್ ಅಂತ ಹೇಳಿ ಟ್ರೇಸರ್. ಇದ್ರ ಟ್ರಯಲ್ ಪಾಯಿಂಟ್ಸ್ ಬಂದು 1. ಇದ್ರ ರಿಯಲ್ ಪ್ರೈಸ್ ಬಂದು 79 ರುಪೀಸ್. ಸೊ ಸ್ಮಿಟನ್ ಆ್ಯಪ್ ಬಗ್ಗೆ ನಂಗೆ ಗೊತ್ತಿರೋಷ್ಟು ನಾನು ಆಲ್ರೆಡಿ ಒಂದು ವ್ಲಾಗ್ ಕೂಡ ಮಾಡಿದ್ದೀನಿ. ನೋಡಿ, ದಯವಿಟ್ಟು ಹೋಗಿ ನೋಡೋದಿದ್ರೆ ನೋಡಿ. ಯೂಸ್ ಇದೆ. ಕಾಸ್ಮೆಟಿಕ್ಸ್ ಆ್ಯಂಡ್ ಹೇರ್ ಕೇರ್, ಸ್ಕಿನ್ ಕೇರ್ ಪ್ರಾಡಕ್ಟು ನಿಮಗೆ ತುಂಬ ಬಜೆಟ್ ಫ್ರೆಂಡ್ಲಿ ಸಿಗುತ್ತೆ. ಯಾರ್ಯಾರು ಟ್ರಯಲ್ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ನೀವು ಆ ಪ್ರಾಡಕ್ಟು ಫುಲ್ ಕ್ವಾಂಟಿಟಿ ತೊಗೊಳ್ಳೋ ಬದಲು ಚಿಕ್ಕದಾಗಿ ತೊಗೊಳ್ಳಿ. ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆಯಿತು ಅಂದಾಗ ನೀವು ಜಾಸ್ತಿ ಕ್ವಾಂಟಿಟಿ ಇರೋದನ್ನ ಆರ್ಡರ್ ಮಾಡ್ಬೋದು. ಸೊ ಬೆಸ್ಟ್ ಅಂತ ಅನಿಸ್ತು ನನಗೆ ಸ್ಮಿಟನ್ ಆ್ಯಪಲ್ಲಿ. ನಾನು ಏನು ಮಾಡ್ತೀನಿ, ಕಾಜಲ್ ಆ್ಯಂಡ್ ಕಾಸ್ಮೆಟಿಕ್ಸ್ ಏನೇ ತೊಗೊಂಡ್ರು 250 ರೂಪಾಯಿ ಆಗಿರೋದ್ರಿಂದ ನನಗೆ ಏನೇನು ಬೇಕೋ ಅದನ್ನು ಮಾತ್ರ ನಾನು ಆರ್ಡರ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ಶಾಪಿಂಗ್ ರಿವ್ಯೂಸ್ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಅಥವಾ ನಾನು ಯಾವ್ದಾದ್ರು ತೋರಿಸಿರೋ ಡ್ರೆಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಇಷ್ಟ ಇದ್ದರೆ ತಗೊಳ್ಳಿ, ಕಮೆಂಟ್ ಮಾಡಿ ಅಂತೇಳಿದ್ದೀನಿ. ತಗೊಳ್ಳಿ, ಚೆನ್ನಾಗಿದೆ. ನನ್ನ ಪ್ರಕಾರ ಎಲ್ಲ ಪ್ರಾಡಕ್ಟು ತುಂಬ ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಅಫೋರ್ಡಬಲ್ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿ ಕೊಡೋದೇ ಒಂದು ಬೆಸ್ಟ್ ಅಂತ ನಂಗೆ ಅನಿಸ್ತು. ಆ್ಯಂಡ್ ಏನೇ ಇದ್ದರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಒಬ್ಬರು ಹೋಮ್ ಟೂರ್ ಅಂತ ಕೇಳಿದ್ದಾರೆ. ಐ ಆಮ್ ಸಾರಿ ಕಣೋ, ಹೋಮ್ ಟೂರ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಅವರೇ ಡೇ ಔಟಿಂಗ್ ಅಂತ ಹೇಳಿದ್ದಾರೆ. ಆದರೆ ಟ್ರೈ ಮಾಡ್ತೀನಿ. ಏಕೆಂದರೆ ನನಗೆ ನೆಕ್ಸ್ಟ್ ವೀಕಲ್ಲ, ಇನ್ನು 10 ಡೇಸ್ಗೆ ಕರೆಕ್ಟಾಗಿ ಎಕ್ಸಾಮ್ ಇದೆ, ಸೆಮ್ ಎಕ್ಸಾಮು. ಆ 10 ಡೇಸ್ ಒಳಗಡೆ ಎಲ್ಲರೂ ಹೋಗ್ಬಿಟ್ಟು ಬರೋಕ್ಕಾದ್ರೆ ಖಂಡಿತ ಹೋಗ್ಬಿಟ್ಟು ಬರ್ತೀನಿ. ಸೊ ಹೀಗೆ ನನ್ನ ವೀಡಿಯೋಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಹೇಗೆ ಬಂತು, ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕಂತಲೂ ಹೇಳಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಎನಿ ಡಿಸ್ಟರ್ಬೆನ್ಸ್ ಪ್ಲೀಸ್ ಇಗ್ನೋರ್ ಮಾಡಿ. ಬಿಕಾಸ್ ಅದು ಇದು ಶಬ್ದಗಳು ಆಗ್ತಾ ಇರುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದು
ನಾನು ಯಾವುದೇ ಪ್ರಾಡಕ್ಟ್ ತೊಗೊಂಡಿರೋ ಲಿಂಕ್ ಬಯೋದಲ್ಲಿ ಹಾಕಿರ್ತೀನಿ. ಆ್ಯಂಡ್ ಸ್ಮಿತನ್ ಆ್ಯಪ್ದು ಎಷ್ಟೊಂದು ಜನ ಅನ್ಕೋಬೋದು ಪ್ರಮೋಷನ್ ಮಾಡ್ತಾಯಿದ್ದೀನಿ, ಅದೇನು ಪ್ರಮೋಷನ್ ಕೊಟ್ಟಿದ್ದಾರೇನೆ ಅಂತ ಕೇಳ್ತಾರೆ ನನ್ನ ಫ್ರೆಂಡ್ಸೇ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನನಗೇನು ಅನ್ನಿಸ್ತು ಅಂದರೆ ಕಡಿಮೆಗೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ ತೊಗೋಬೇಕು, ಬ್ಯೂಟಿ ಪ್ರಾಡಕ್ಟ್ ತೊಗೋಬೇಕಂತ ಇರುತ್ತೆ. ಎಕ್ಸ್ಪೆಷಲ್ ಫಾರ್ ಮೀ, ನನಗೆ ಹಂಗೆ ಅನಿಸ್ತಾ ಇರುತ್ತೆ. ಕಡಿಮೆಗೆ ಸಿಗುತ್ತೆ ಆ ಆ್ಯಪಲ್ಲಿ. ಆ ಒಂದು ಕನ್ಸರ್ನಿಂದ ಹೇಳಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ತೊಗೊಳ್ಳೋರು ತೊಗೊಳ್ಳಿ, ತೊಗೊಂಡಿಲ್ಲ ಅಂದರೆ ನಿಮ್ಮ ಇಷ್ಟ, ಯಾಕೆಂದರೆ ನಿಮ್ಮ ಬಿಟ್ಟಿದ್ದು. ಆದಷ್ಟು ನಿಮ್ಮ ಸ್ವಂತ ದುಡ್ಡಲ್ಲಿ ತೊಗೊಳಕ್ಕೆ ಇಷ್ಟಪಡಿ, ಟ್ರೈ ಮಾಡಿ. ಇನ್ನೊಂದೇನು ಇಷ್ಟೇ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.